ನಮಸ್ಕಾರ ಸ್ನೇಹಿತರೆ. ನೀವು ಯಾರನ್ನೋ ನೆನೆಸ್ಕೊಳ್ತೀರಾ. ಮೋಸ್ಟ್ಲಿ ಈಗ ಅವ್ರು ನನಗೆ ಎದುರುಗಡೆ ಬರ್ತಾರೆ ಅಂತ. ಕರೆಕ್ಟಾಗಿ ಅವರು ನಿಮ್ಮ ಎದುರುಗಡೆ ಸಿಗ್ತಾರೆ ಅವರು. ಹಾಗೆಯೇ ಇನ್ನೊಂದು ಸರಿ ಯಾವಾಗಲೂ ನೀವು ಯಾರೋ ನನಗೆ ಪರ್ಟಿಕ್ಯುಲರ್ ಆಗಿ ಅವರು ಕಾಲ್ ಮಾಡ್ತಾರೆ ಅಂತ ತಿಳ್ಕೊಳ್ತೀರ. ಕರೆಕ್ಟಾಗಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಇದು ತುಂಬ ಆಶ್ಚರ್ಯ ಆಗುತ್ತೆ ಅಲ್ವಾ? ನಿಮಗೆ ಆಶ್ಚರ್ಯ ಆಗಿರ್ಬೋದು. ಈ ರೀತಿ ಸುಮಾರು ಇನ್ಸಿಡೆಂಟ್ಸ್ಗಳು ನಡೆದಿರ್ತವೆ ನಿಮ್ಮ ಜೀವನದಲ್ಲಿ. ಇದು ಯಾಕಾಗುತ್ತೆ ಅಂದರೆ, ನೀವು ತುಂಬ ಸ್ಟ್ರಾಂಗ್ ಆಗಿ ಅವರು ಕಾಲ್ ಮಾಡ್ತಾರೆ ಅಥವಾ ನನಗೆ ಎದುರುಗಡೆ ಸಿಗ್ತಾರೆ ಅನ್ನೋದನ್ನು ತುಂಬ ಸ್ಟ್ರಾಂಗ್ ಆಗಿ ವಿಜುವಲೈಸ್ ಮಾಡ್ಕೊಂಡಿರ್ತೀರ. ಅದರಿಂದ ಆ ವಿಜುವಲೈಸೇಷನ್ ಎನರ್ಜಿಯ ಫಲವಾಗಿ ಅವರು ನಿಮ್ಮ ಎದುರಿಗೆ ಕರೆಕ್ಟಾಗಿ ಸಿಕ್ಕಿರ್ತಾರೆ, ನಿಮಗೆ ಕರೆಕ್ಟಾಗಿ ಕಾಲ್ ಮಾಡಿರ್ತಾರೆ. ಈಗ ಈ ವಿಜುವಲೈಸೇಷನ್ ನಾವು ಅಂದ್ಕೊಳ್ಳೋದನ್ನ ಹೇಗೆ ನಿಜವಾಗಿಸುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ವಿಜುವಲೈಸೇಷನ್ ಅಂದರೆ ಏನು? ವಿಜುವಲೈಸೇಷನ್ ಅಂದರೆ ಮನುಷ್ಯ ತನ್ನ ಫ್ಯೂಚರ್ನ ಬಗ್ಗೆ ತನ್ನ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋದು ಅಂದರೆ ಬರೀ ಕನಸು ಕಾಣೋದಲ್ಲ, ಅದನ್ನು ಮನಸ್ಸಿನಲ್ಲಿ ಚಿತ್ರಿಸ್ಕೊಂಡು ಅದನ್ನು ಈಗಾಗಲೇ ನಿಜ ಆಗಿದೆ ಅದು ಅಂತ ಫೀಲ್ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ನಾವು ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ನೆಕ್ಸ್ಟು ತಾನು ಆಡೋ ಆಟದಲ್ಲಿ ಈಗಾಗಲೇ ತಾನು ಗೆದ್ದಿರೋ ರೀತಿ ಚಿತ್ರಿಸ್ಕೊಳ್ಳೋದು, ಫೀಲ್ ಮಾಡ್ಕೊಳ್ಳೋದು. ನಂತರ ತಾನು ವಿಜಯೋತ್ಸವವನ್ನು ಆಚರಿಸ್ತಾ ಇರೋ ಥರ, ಗೆದ್ದು ಸಂಭ್ರಮವನ್ನು ಆಚರಿಸ್ತಾ ಇರೋ ಥರ ಫೀಲ್ ಮಾಡ್ಕೊಳ್ಳೋದು. ಇದನ್ನು ಬಹಳ ಜನ ಯೂಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಸಿಂದ ಹಿಡಿದು ಸ್ಪೋರ್ಟ್ಸ್ ಪರ್ಸನ್ಸಿಂದ ಹಿಡಿದು ಫಿಲಮ್ ಸ್ಟಾರ್ಗಳು ಪ್ರತಿಯೊಬ್ಬರು ಈ ವಿಜುವಲೈಸೇಷನ್ ಟೆಕ್ನಿಕ್ನ ಬಹಳ ಜನ ಯೂಸ್ ಮಾಡಿ ತಮಗೆ ಏನು ಬೇಕೋ ಅದನ್ನು ಸಾಧಿಸಿದ್ದಾರೆ. ನೀವು ಕ್ರಿಕೆಟ್ ಆಡುವಾಗಲೂ ನೋಡಿರ್ಬೋದು, MS ಧೋನಿ ಕ್ಯಾಪ್ಟನ್ ಆಗಿರುವಾಗ ಸುಮಾರು ಕೆಲವು ಸೋಲೋ ಮ್ಯಾಚ್ಗಳನ್ನು ಕೂಡ ಅವರು ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಸೋಲ್ತಾ ಇರುವಾಗಲೂ ಅವರು ಔಟ್ ಆಗಿರ್ತಾರೆ. ಬೇರೆ ಲಾಸ್ಟಲ್ಲಿ ಒಂದು 2-3 ಜನ ವಿಕೆಟ್ ಇರುತ್ತೆ. ಅವರು ಪೆವಿಲಿಯನಲ್ಲಿ ಕೂತ್ಕೊಂಡು ನೋಡ್ತಾ ಇರುವಾಗ ಅವರು ವಿಜುವಲೈಸೇಷನ್ ಮಾಡ್ಕೋತಾ ಇರ್ತಾರೆ. ನಾನು ಗೆದ್ದಾಯಿತು ಮ್ಯಾಚನ್ನ, ಇವನು 4, 6 ಎಲ್ಲ ಹೊಡೆದಿದ್ದಾನೆ, ನಾವು ಗೆದ್ದಿದ್ದೀವಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಆ ರೀತಿ ಎಲ್ಲ ವಿಜುವಲೈಸೇಷನ್ ಮಾಡ್ಕೊಂಡಿರೋದನ್ನ ಅದನ್ನು ನೀವು TV ಯಲ್ಲಿ ಕೂಡ ನೋಡಿರ್ಬೋದು. ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಈಗ ಅದನ್ನು ನೋಡಿರ್ಬೋದು ನೀವು. ಈ ರೀತಿ ಬಹಳ ಜನ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸಿಂದ ಹಿಡಿದು ಬಿಸ್ನೆಸ್ ಮನ್ಸಿಂದ ಹಿಡಿದು ಅಂಬಾನಿ, ಅದಾನಿ ಎಲ್ಲರೂ ಇದನ್ನು ಮಾಡ್ತಾ ಇರ್ತಾರೆ. ಈ ಟೆಕ್ನಿಕ್ನ ಯೂಸ್ ಮಾಡಿ ತಮ್ಮ ಗುರಿಯನ್ನು, ತಮ್ಮ ಗೋಲನ್ನು ಅಚೀವ್ ಮಾಡಿದ್ದಾರೆ ಬಹಳ ಜನ. ಸೈನ್ಸ್ ಇದ್ರ ಬಗ್ಗೆ ಏನು ಹೇಳುತ್ತೆ? ಮನುಷ್ಯ ವಿಜುವಲೈಸೇಷನ್ ಮಾಡಿದಾಗ ಅವನ ಮೆದುಳಿನಲ್ಲಿರುವ ನರಪಥಗಳು ಅಂದರೆ ಪಾತ್ವೇಸ್, ನ್ಯೂರಲ್ ಪಾತ್ವೇಸ್ ಅಂತ ಹೇಳ್ತೀವಿ. ಆ ನ್ಯೂರಲ್ ಪಾತ್ವೇಸ್ ಏನು ಮಾಡುತ್ತೆ ಅಂದರೆ ಆ ವಿಜುವಲೈಸೇಷನ್ನ ನಿಜವಾದ ಅನುಭವದಂತೆ ಗುರುತಿಸ್ತದೆ. ಇದರ ಪರಿಣಾಮವಾಗಿ ಮನುಷ್ಯನ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗೋದ್ರ ಜೊತೆಗೆ ಅವನು ಆ ಗುರಿಯನ್ನು ರೀಚ್ ಆಗೋದಕ್ಕೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಾನೆ. ನೀವು ಕೂಡ ಈ ವಿಜುವಲೈಸೇಷನ್ ಪವರ್ನ ಯೂಸ್ ಮಾಡಬೇಕಾ? ಹಾಗಾದರೆ ಈ ರೀತಿ ಫಾಲೋ ಮಾಡಿ. ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು, ಹಾಗೆ ನಿಮ್ಮ ವಿಜುವಲೈಸೇಷನ್ ಕೂಡ ತುಂಬ ಸ್ಪಷ್ಟವಾಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಹೊಸ ಕಾರ್ ತೊಗೊಳ್ಬೇಕು ಅಂತ ಇರುತ್ತೆ. ಆ ಕಾರ್ನ ನೀವು ವಿಜುವಲೈಸ್ ಮಾಡ್ಕೋಬೇಕು, ಮನಸ್ಸಲ್ಲಿ ಚಿತ್ರಿಸ್ಕೋಬೇಕು. ಈ ಥರ ಕಾರು, ಈ ಕಂಪನಿದು ಈ ಕಾರ್ನ ನಾನು ತೊಗೊಂಡಿದ್ದೀನಿ. ನೀವು ಆ ಕಾರ್ನ ಮುಟ್ತಾ ಇದ್ದೀರಾ, ಕಾರ್ ಒಳಗಡೆ ಕೂತಿದ್ದೀರಾ, ಕಾರ್ ಒಳಗಡೆ ಆ ಹೊಸ ಕಾರಿನ ಸ್ಮೆಲ್ನ ಅನುಭವಿಸ್ತಾ ಇದ್ದೀರಾ. ಹಾಗೆ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೀವು ತುಂಬ ಖುಷಿಯಾಗಿದ್ದೀರಾ. ಈ ರೀತಿ ವಿಜುವಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ನೀವು ಇದನ್ನು ಒಂದು 5ರಿಂದ 10 ನಿಮಿಷ ಹೀಗೆ ನಿಮ್ಗೆ ಯಾವಾಗ ಆಗುತ್ತೆ ಆಗೆಲ್ಲ ಇದನ್ನು ವಿಜುವಲೈಸೇಷನ್ ಮಾಡ್ಕೊಳ್ತಾನೇ ಇರೋದ್ರಿಂದ ಆ ಕನಸು ನಿಜ ಆಗುತ್ತೆ. ನಿಮ್ಮ ಗೋಲ್ ಏನಿದೆ, ನಿಮ್ಮ ಗುರಿ ಏನಿದೆ, ಕಾರ್ ತಗೊಳ್ಳೋ ಗುರಿ, ಅದನ್ನು ಖಂಡಿತ ಅಚೀವ್ ಮಾಡ್ತೀರ. ಈಗ
ಒಂದು ನಿಮಿಷ ನಾವೆಲ್ಲ ಒಂದು ವಿಜುವಲೈಸೇಷನ್ ಮಾಡ್ಕೊಳ್ಳೋಣ. ನಿಮ್ಮ ಗುರಿ ಏನಿದೆ ಅದನ್ನು ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಫಸ್ಟು ಆಳವಾಗಿ ಉಸಿರನ್ನು ತಗೊಳ್ಳೋಣ. ಕಣ್ಮುಚ್ಚಿ ಕೂತ್ಕೊಳ್ಳಿ. ನಿಮ್ಮ ಗುರಿ ಏನಿದೆ ಅದು ಈಗಾಗಲೇ ನಿಜ ಆಗಿದೆ ಅಂತ ತಿಳ್ಕೊಳ್ಳಿ. ಆ ಖುಷಿಯನ್ನು ಅನುಭವಿಸಿ, ಆ ಸಂತೋಷವನ್ನು ಅನುಭವಿಸಿ. ಯಾಕೆಂದ್ರೆ ಅದು ನಿಜ ಆಗಿದೆ ಅಲ್ವಾ, ಆ ಸಂತೋಷವನ್ನು ಅನುಭವಿಸಿ. ಹೀಗೆ ದಿನ ನೀವು ಮಾಡ್ತಾನೆ ಇರಿ. ಒಂದೇ ಸರಿ ಇವಾಗ ನಿಮಗೆ ಒಂದು ತಿಂಗಳಿಗೆ ಎಕ್ಸಾಂಪಲ್ 1,00,000 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಅದನ್ನು ಪ್ರತಿ ದಿನಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 5-6 ದಿನ ರಜಾ ಇರುತ್ತೆ, 10 ದಿನ ರಜಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. 20 ದಿನ, 20 ದಿನಕ್ಕೆ 1,00,000 ಅಂದರೆ ಎಷ್ಟಾಯಿತು? 5,000 ರೂಪಾಯಿ ಪ್ರತಿದಿನ. ನನಗೆ ಪ್ರತಿದಿನ 5,000 ಸಂಪಾದನೆ ಮಾಡಬೇಕು. ಸೊ ಇವತ್ತಿನ ಗೋಲ್ ಅಂದರೆ ನಾಳೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತಿನ ಗೋಲ್ ನನಗೆ 5,000 ರೂಪಾಯಿ ಸಂಪಾದನೆ ಮಾಡೋದು. ಹೀಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ಗೋಲ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಆ ಗೋಲ್ನ ಗುರಿಯನ್ನು ಮುಟ್ಟೋದಕ್ಕೆ ನೀವು ಹೆಚ್ಚು ಹೆಚ್ಚು ವರ್ಕ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಖಂಡಿತ ಆಗೇ ಆಗುತ್ತೆ. ಈ ರೀತಿ ಪ್ರತಿದಿನ ಮಾಡಿ ನಿಮ್ಮ ಗುರಿಯನ್ನು ನೀವು ತಲುಪಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆಯಾ? ಹಾಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್.